ಅದು ನವೆಂಬರ್ 1, 2025 ರಾಜಸ್ಥಾನದ ಜೈಪುರ್. 4ನೇ ತರಗತಿ ಓದ್ತಿದ್ದ ಅಮೈರಾ ಅನ್ನೋ ಪುಟ್ಟ ಹುಡುಗಿ ಸ್ಕೂಲ್ನ 4ನೇ ಮಹಡಿಯಿಂದ ಬಿದ್ದು ಪ್ರಾಣ ಬಿಟ್ಲು. ಸ್ಕೂಲ್ ಮ್ಯಾನೇಜ್ಮೆಂಟ್ ಏನು ಹೇಳ್ತು ಗೊತ್ತಾ? ಇದು ಕೇವಲ ಅಪಘಾತ, ಮಗು ಆಟ ಆಡ್ತಾ ಬಿದ್ದಿದೆ ಅಂತ ಹೇಳಿ ಆ ಪ್ರಕರಣವನ್ನ ಅಪಘಾತ ಅಂತ ಹೇಳಿ ಮುಚ್ಚಾಕ್ಬಿಡ್ತು. ಆದರೆ ಇತ್ತೀಚೆಗೆ ಹೊರಬಂದ ಒಂದು CCTV ವಿಡಿಯೋ ಇಡೀ ದೇಶದ ಗಮನ ಸೆಳೆದಿದೆ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ನೋಡಿ, ಸತ್ತ ದಿನ ಅಮೈರಾ ಕ್ಲಾಸ್ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿದ್ದ ಕೆಲವು ವಿದ್ಯಾರ್ಥಿಗಳು ಒಂದು ಡಿಜಿಟಲ್ ಸ್ಲೇಟ್ ಹಿಡ್ಕೊಂಡು ಆಕೆಯನ್ನ ನಿರಂತರವಾಗಿ ಕಿರಿಕಿರಿ ಮಾಡ್ತಾ ಇದ್ದಂತೆ ಕಾಣಿಸುತ್ತೆ. ಆ ಮಗು ತಡೆಯಕ್ಕಾಗದೆ 5 ಬಾರಿ, ಬರೋಬ್ಬರಿ 5 ಬಾರಿ ಆ ಲೇಡಿ ಟೀಚರ್ ಹತ್ರ ಹೋಗಿ ಅಳ್ತಾ ಕೈ ಮುಗಿದು ನನ್ನ ಕಾಪಾಡಿ ಅಂತ ಬೇಡ್ಕೊಳ್ತಾಳೆ. ಆದರೆ ಆ ಟೀಚರ್ ಮಗುವಿಗೆ ಸಾಂತ್ವನ ಹೇಳೋ ಬದಲು ಆಕೆಯನ್ನ ಗದರಿಸಿ ಮೂಲೆಗೆ ಕಳಿಸಿ ಸುಮ್ಮನಿರೋದಕ್ಕೆ ಹೇಳಿದಂತೆ ವಿಡಿಯೋದಲ್ಲಿ ಕಾಣಿಸುತ್ತೆ. ಕೊನೆಗೆ ಆ ಮಗು ಹೆದರಿ ಬೇರೆ ದಾರಿ ಇಲ್ಲದೆ ಕ್ಲಾಸಿಂದ ಹೊರಗೆ ಬರುತ್ತೆ. ಅಷ್ಟುದ್ದ ಕಾರಿಡಾರ್ ಅಲ್ಲಿ ಮಗು ಅಳ್ತಾ ಹೋದ್ರೂ ತಡೆಯೋದಕ್ಕೆ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಇರಲಿಲ್ಲ. ಕೊನೆಗೆ ಆ ಪುಟ್ಟ ಜೀವ 4ನೇ ಮಹಡಿಯಿಂದ ಕೆಳಗಡೆ ಬಿದ್ದುಬಿಡುತ್ತೆ. ಈಗ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸತ್ಯ ಹೊರ ಬರಬೇಕು ಅಂತ ಪೋಷಕರು ಕಣ್ಣೀರು ಹಾಕ್ತಾ ಆಗ್ರಹಿಸ್ತಿದ್ದಾರೆ. ಈಗ ನೀವೇ ಹೇಳಿ, ಇದು ಕೇವಲ ಅಪಘಾತನಾ? ಈ ದುರಂತವನ್ನ ತಪ್ಪಿಸೋದಕ್ಕೆ ಆಗ್ತಿರ್ಲಿಲ್ವಾ? ಈ ಪ್ರಕರಣದಲ್ಲಿ ಯಾರಾದರೂ ನಿರ್ಲಕ್ಷ್ಯ ವಹಿಸಿದಾರಾ? ಕಾಮೆಂಟ್ ಮಾಡಿ. ಇಂಥ ಸತ್ಯ ಘಟನೆಗಳಿಗಾಗಿ ಈ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಆ ಒಂದು ಫಾಲೋ ಅದು ಸಂಖ್ಯೆ ಅಲ್ಲ, ಅದೊಂದು ನಂಬಿಕೆ.